ಮೆಡಿಸಿನ್ ಹಾಕಿ ಏನು ಬುದ್ಧಿ ಅವ್ರಿಗೇನೆ ಕೊಟ್ಟಿದ್ದು ಅನ್ಸುತ್ತೆ. ಮೆಡಿಸಿನ್ ನೀನು ತಿನ್ಬಿಟ್ಟು ಸಿಪ್ಪೆ ಅವ್ರಿಗೆ ಕೊಡ್ರಿ ಅಂತಾರನ್ನ ಸರಿ ಅದನ್ನು ಗೊತ್ತಿಲ್ಲ ನನಗೆ. ಕೇಳ್ಬೇಕಣಮ್ಮ, ಅವ್ರಿಗೆ ಅತ್ತಿ ಹೇಳಿ ಇಸ್ಕೊಟ್ಟಿರೋದನ್ನ ತಾಯಿ ಹತ್ರ ಮೈಯಲ್ಲಿರೋ ಗ್ರಹ ಹೋಗಿ ಅದು ನಿಮಗೂ ಇದಾಗ್ಲ ಅಲ್ಲ ಅವರು ಶಾಸ್ತ್ರ ಕೇಳಕ್ಕೆ ಹೋಗೋದು 500 ರೂಪಾಯಿ. ಎಲ್ಲ ಕಾಳಮ್ಮ ನೆಚ್ಚೆ ಒಟ್ನಲ್ಲಿ ಮೆಡಿಸಿನ್ ಕೊಟ್ಮೇಲೆ ಅವ್ರಿಗೆ ಕೊಡ್ಬೇಕು. ನೀವು ತಿನ್ಬೇಡ್ದು. 2 ಬಾಳೆಹಣ್ಣು ಕೊಡ್ತಾರೆ ಅವ್ರು ಮೆಡಿಸಿನ್ ಹಾಕಿ. ನೀವೊಂದು ತಿನ್ಕೊಂಡು ಅವ್ರಿಗೊಂದು ಕೊಟ್ರೆ ಏನು ಪ್ರಯೋಜನ? ಕೊಡಬಾರ್ದು. ನೀವು ನಾನು ಕಾಯಿ ಕೆಚ್ಕೊಬಂದು ಕೊಟ್ಟನೆಲ್ಲ ಕೇಳ್ಬಿಟ್ಟು ತಿನ್ಬೇಕು ತಾನೇ ನೀವು. ಪ್ರಸಾದ ಅಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಅಕ್ಕ ಅದು ಮೆಡಿಸಿನ್ ಹೆಂಗೆಂಗೋ ಆದ್ರೆ ಏನು ಮಾಡಿ ಅದ ಮಕ್ಕಳಾಗ ಮೆಡಿಸಿನ್ ಕೊಡ್ತಾರೆ. ಹಾಂ ಸುಮ್ಮನೆ ಕೊಟ್ಬಿಟ್ಟಾರ ಅವರು. ಇಲ್ಲಿ ಎಣ್ಣೆ ಹೊಡಿಯೋರು ಮೆಡಿಸಿನ್ ಕೊಡೋದು. ಬಾಳೆಹಣ್ಣು ಅಂದರೆ ಖಾಲಿ ಬಾಳೆಹಣ್ಣು ನಾವು ಕೊಡ್ತೀವಿ, ಅವರು ತಿನ್ನಿರಿ ಅಂತ ಖಾಲಿ ಬಾಳೆಹಣ್ಣು ಕೊಡ್ತಾರೆ. ಮೆಡಿಸಿನ್ ಹಾಕಿದ್ರೆ ಅವರೇ ತಿನ್ಬೇಕು. ಅವ್ರು ನಿನ್ನ ಕೈ ಕೊಟ್ರೆ ನೀನೇ ತಿನ್ಬೇಕದ, ಬೇರೆ ಕೊಡೋದಿಲ್ಲ ಬಿಡಿ. ಹಾಂ ದಾಟಿಸ್ಕೊಟ್ಟು ಟೋಕನ್ ತಗೋಬೇಕು. ಅವತ್ತು ಟೋಕನ್ ಇಲ್ಲ, ಅಲ್ಲಿ ಪಾದ ಕೊಡ್ತಾ ಇದೆ, ಅಲ್ಲೇ ದಾಟ ಆಗೋಯ್ತು. ಅಕ್ಕ ಇದು ಬೆಳೀತಾ ಕೇಳಿದ್ರು ಗುರುಗಳು ಓದುವಾರ ತಗೊಬಂದಿದ್ದೀನಿ. ಅಲ್ಲಿ ದಿನೇಶ ಇರ್ತಾನಲ್ಲ ಅವನು ಕೊಟ್ಟು ತುಂಬ್ಸಕ್ಕೆ ಎಷ್ಟು ಅಲ್ಲಿ ಕಿಟಕಿಲಿ ಹೋಗು ಆ ಕಡೆಯಿಂದ. ಇಲ್ಲಿ ಒಳಗೆ ಗುಡಿಕಿಲ್ಲ, ಈಗ ಶಾಸ್ತ್ರ ಹೇಳಿ ಕೂತ್ಕೋತಾರೆ ಅಲ್ಲಿ ಕಿಟಕಿಲಿ ಕೇಳು, ನಾನು ಹೇಳ್ತೀನಿ. ಶಾಸ್ತ್ರ ಹೇಳ್ಬಿಟ್ಟು ಹೋಗೋಣ, ಪಾದ್ಯ ತಗೊಳಕ್ಬಿಟ್ಟು ಹೋಗೋಣ. ಅವ ಅದು ನಿಮ್ಮ ಕೈಲಿ ಇದ್ದಷ್ಟು ಹಾಕ್ಬೋದು ಪಾದಕ್ಕೆ. ಇಷ್ಟು ಟಿಕೆಟ್ ಇಲ್ಲ ಅಲ್ಲಿಲ್ಲ ಇಲ್ಲಿ. ಪಾದಿ ತಗೊಳಕ್ಕೆ ಎಲ್ಲ ಹೋಗ್ಬೇಕು. ನಾನು ಪಾದಿ ತಗೊಳಕ್ಕೆ ಎಲ್ಲ ಗೊತ್ತಿಲ್ವಾ? ಅಣ್ಣ ಪಾದಿ ತಗೊಳಕ್ಕೆ ಇಲ್ಲಿ ಹೋಗ್ಬೋದಾ? ಪಾದಿ ತಗೊಳಕ್ಕೆ ಬನ್ನಿ ಆ ಕಡೆ ಆ ಕಡೆಯಿಂದ ಬರಬೇಕಾ? ಅದಕ್ಕೆ ಸ್ವಲ್ಪ ಅನ್ನ ತಿನ್ನವಂತ ಹೇಳಿದ್ದು ತಿಂದಿಯಲ್ಲ. ಬೇಡಪ್ಪ.